ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಚಿನ್ನದ ಬೆಲೆ ಏಕೆ ಇಷ್ಟು ಹೆಚ್ಚುತ್ತಿದೆ ಅನ್ನೋದು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಜಾಗತಿಕ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ಸಮಸ್ಯೆಗಳು, ದೇಶೀಯ ಬೇಡಿಕೆ ಸೇರಿದಂತೆ ಹಲವಾರು ಅಂಶಗಳು ಹೇಗೆ ಇದರ ಮೇಲೆ ಪರಿಣಾಮ ಬೀರುತ್ತಿವೆ ಅನ್ನೋದನ್ನು ಸುಲಭವಾಗಿ ವಿವರಿಸುತ್ತೇನೆ. ಚಿನ್ನದ ಬೆಲೆ ಇತ್ತೀಚೆಗೆ 1,00,000ವರೆಗೆ ಏರಿರುವುದು ಏಕೆ ಅನ್ನೋದು ತಿಳಿಯಬೇಕು ಅಂದರೆ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಇತ್ತೀಚೆಗೆ ಭಾರತದಲ್ಲಿಯೂ ಜಗತ್ತಿನಲ್ಲಿಯೂ ಚಿನ್ನದ ಬೆಲೆ ಭಾರಿ ವೇಗವಾಗಿ ಏರುತ್ತಿದೆ. ಇದನ್ನು ನೋಡಿ ಹಲವರು ಏಕೆ ಎಷ್ಟು ಏರಿದೆ ಎಂದು ಕೇಳುತ್ತಿದ್ದಾರೆ. ಇದರ ಹಿಂದೆ ಹಲವಾರು ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳಿವೆ. ಇದನ್ನು ಅರ್ಥ ಮಾಡಿಕೊಂಡರೆ ಸರಿಯಾದ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇಲ್ಲಿವೆ ಚಿನ್ನದ ಮೇಲೆ ಏರಿಕೆಗೆ ಕಾರಣವಾಗಿರುವ ಪ್ರಮುಖ ಅಂಶಗಳು. ಮೊದಲನೆಯದಾಗಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆ. ವಿಶ್ವಾದ್ಯಂತ ಹಣದುಬ್ಬರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸರಕುಗಳ ಬೆಲೆ ಏರಿಕೆಯಾಗುತ್ತಿದ್ದು ಜನರ ಖರೀದಿ ಶಕ್ತಿ ಕುಸಿಯುತ್ತಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಜನರು ತಮ್ಮ ಹಣದ ಮೌಲ್ಯವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಹೂಡಿಕೆಯನ್ನು ಹುಡುಕುತ್ತಾರೆ. ಚಿನ್ನವನ್ನು ದೀರ್ಘಕಾಲದಿಂದಲೇ ವಿಶ್ವಾಸಾರ್ಹ ಹೂಡಿಕೆಯಾಗಿ ಪರಿಗಣಿಸಲಾಗುತ್ತಿದ್ದು ಆರ್ಥಿಕತೆ ಅಸ್ಥಿರವಾಗಿರುವಾಗ ಇದರ ಬೇಡಿಕೆ ಹೆಚ್ಚುತ್ತದೆ. ಇನ್ನು ಅಮೆರಿಕನ್ ಡಾಲರ್ನ ಮೌಲ್ಯ ಕುಸಿತ ಮತ್ತು ಬಡ್ಡಿ ದರ ಕಡಿತ. ಅಮೆರಿಕದ ಡಾಲರ್ ದುರ್ಬಲವಾಗುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹೆಚ್ಚುತ್ತದೆ. ಇತರ ದೇಶಗಳ ಹೂಡಿಕೆದಾರರಿಗೆ ಇದು ಹೆಚ್ಚು ಲಾಭದಾಯಕವಾಗುತ್ತದೆ. ಅಲ್ಲದೆ ಅಮೆರಿಕದ ಫೆಡರಲ್ ರಿಸರ್ವ್ ಸೇರಿದಂತೆ ಹಲವಾರು ದೇಶಗಳ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಕಡಿಮೆ ಮಾಡಿದಾಗ ಬ್ಯಾಂಕ್ ಉಳಿತಾಯದಿಂದ ದೊರೆಯುವ ಲಾಭ ಕಡಿಮೆಯಾಗುತ್ತದೆ. ಇದರಿಂದ ಜನರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ಚಿನ್ನದತ್ತ ಹೆಚ್ಚು ಹೂಡಿಕೆ ಮಾಡುತ್ತಾರೆ. ಇನ್ನು ಮುಂದುವರೆದು ಭೌಗೋಳಿಕ ಮತ್ತು ರಾಜಕೀಯ ಸಮಸ್ಯೆಗಳು. ಯುದ್ಧಗಳು, ರಾಜಕೀಯ ಗೊಂದಲಗಳು, ವ್ಯಾಪಾರದ ನಿರ್ಬಂಧಗಳು ಇವುಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕವನ್ನು ಉಂಟುಮಾಡುತ್ತವೆ. ಇಂತಹ ಸಮಯಗಳಲ್ಲಿ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಸ್ಥಿರವಾದ ಆಸ್ತಿಗಳತ್ತ ಮುಖ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಚಿನ್ನದ ಬೇಡಿಕೆ ಹೆಚ್ಚುತ್ತದೆ. ಪ್ರಮುಖ ದೇಶಗಳ ನಡುವಿನ ವ್ಯಾಪಾರ ವಿವಾದಗಳು ಅಥವಾ ರಾಜಕೀಯ ಘರ್ಷಣೆಗಳು ಈ ಆತಂಕವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇನ್ನು ಮುಂದುವರೆದು ಭಾರತದ ಸಂಪ್ರದಾಯದ ಬೇಡಿಕೆ. ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವನ್ನು ಹಬ್ಬಗಳು, ಮದುವೆಗಳು, ಪೂಜಾ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತದೆ. ಜನರು ಇದನ್ನು ಆಭರಣವಾಗಿ ಮಾತ್ರವಲ್ಲದೆ ಉಳಿತಾಯದ ಸಾಧನವಾಗಿಯೂ ಬಳಸುತ್ತಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ಗಳಿಗೆ ಪ್ರವೇಶ ಕಡಿಮೆ ಇರುವುದರಿಂದ ಚಿನ್ನದ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಾರೆ. ಇದರ ಪರಿಣಾಮವಾಗಿ ದೇಶೀಯ ಬೇಡಿಕೆ ಹೆಚ್ಚಿದ್ದು ಚಿನ್ನದ ಬೆಲೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇನ್ನು ಹೂಡಿಕೆದಾರರ ಆತಂಕ ಮತ್ತು ಸುರಕ್ಷಿತ ಹೂಡಿಕೆ ಅಗತ್ಯತೆ. ಆರ್ಥಿಕ ಪರಿಸ್ಥಿತಿಯ ಅಸ್ಥಿರತೆ, ಹಣದುಬ್ಬರದ ಭೀತಿ, ಉದ್ಯೋಗ ಸಮಸ್ಯೆಗಳು ಮುಂತಾದ ಕಾರಣಗಳಿಂದ ಜನರಲ್ಲಿ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗುತ್ತದೆ. ಇದರಿಂದ ಅವರು ತಮ್ಮ ಸಂಪತ್ತನ್ನು ರಕ್ಷಿಸಲು ಚಿನ್ನದತ್ತ ಮುಖ ಮಾಡುತ್ತಾರೆ. ಸುರಕ್ಷಿತ ಹೂಡಿಕೆಯಾಗಿರುವ ಕಾರಣ ಜನರ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇನ್ನು ರಾಜಕೀಯ ನಾಯಕರ ನಿರ್ಧಾರಗಳು ಮತ್ತು ವಿಶ್ವಾಸದ ಕೊರತೆ. ವಿಶ್ವದ ಪ್ರಮುಖ ದೇಶಗಳ ರಾಜಕೀಯ ನಿರ್ಧಾರಗಳು ಕೆಲವೊಮ್ಮೆ ಹೂಡಿಕೆದಾರರಲ್ಲಿ ಅನುಮಾನಗಳನ್ನು ಹುಟ್ಟುಹಾಕುತ್ತವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ವಿವಿಧ ನಾಯಕರ ವ್ಯಾಪಾರ ನೀತಿಗಳು, ವಲಸೆ ಕುರಿತ ನಿರ್ಧಾರಗಳು ಮತ್ತು ಆರ್ಥಿಕ ಉತ್ತೇಜನ ಯೋಜನೆಗಳ ಬಗ್ಗೆ ಇರುವ ಅನುಮಾನಗಳು ಮಾರುಕಟ್ಟೆಯಲ್ಲಿ ಆತಂಕವನ್ನು ಹೆಚ್ಚಿಸಿವೆ. ಆದರೆ ಚಿನ್ನದ ಬೆಲೆ ಏರಿಕೆಗೆ ಒಂದೇ ವ್ಯಕ್ತಿಯ ನಿರ್ಧಾರ ಕಾರಣವಲ್ಲ ಎಂಬುದು ಗಮನಾರ್ಹವಾಗಿದೆ. ಅನೇಕ ದೇಶಗಳ ಆರ್ಥಿಕ ಸ್ಥಿತಿ, ಹಣದ ಅರಿವು, ರಾಜಕೀಯ ಗೊಂದಲಗಳು ಇವುಗಳ ಒಟ್ಟಾರೆ ಪರಿಣಾಮವೇ ಇದರ ಮುಖ್ಯ ಕಾರಣ. ಈ ಎಲ್ಲ ಅಂಶಗಳ ಪರಿಣಾಮವಾಗಿ ಭಾರತದಲ್ಲಿಯೂ ಚಿನ್ನದ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಏರಿದೆ. ಕೆಲ ತಿಂಗಳುಗಳ ಹಿಂದೆ 10 ಗ್ರಾಮ್ಗೆ 70,000ದಿಂದ 75,000 ಮಟ್ಟದಲ್ಲಿದ್ದ ಬೆಲೆ ಇತ್ತೀಚೆಗೆ ಸುಮಾರು 1,00,000ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ಇದು ಸಾಮಾನ್ಯ ಗ್ರಾಹಕರಿಗೂ ಹೂಡಿಕೆದಾರರಿಗೂ ಆತಂಕವನ್ನುಂಟು ಮಾಡುತ್ತಿದ್ದು ಸರಿಯಾದ ಯೋಜನೆ ಮತ್ತು ಮಾಹಿತಿ ಇಲ್ಲದೆ ಹೂಡಿಕೆ ಮಾಡಿದರೆ ನಷ್ಟವಾಗುವ ಸಾಧ್ಯತೆ ಇದೆ.